ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಮಾರ್ಚ್ ತಿಂಗಳದ ಮಕರ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮಕರ ರಾಶಿ ಒಳ್ಳೆಯ ಒಂದು ಉತ್ತಮವಾಗಿರ್ತಕ್ಕಂತಹ ಯೋಗವನ್ನು ಮಾರ್ಚ್ ತಿಂಗಳಲ್ಲಿ ಕೊಡುತ್ತೆ ಮಕರ ರಾಶಿಯವರಿಗೆ ಮತ್ತು ಮಕರ ಲಗ್ನದವರಿಗೆ ಹೇಳತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂತ ಕೇಳಿದರೆ, ಲಾಭಾಧಿಪತಿ ಅಂದರೆ ಮಕರ ರಾಶಿಯ 2ನೇ ಮನೆಯಲ್ಲಿ ರಾಹು ಹೇಳ್ತಕ್ಕಂಥದ್ದು. ಅಂದರೆ ಗುಪ್ತಧನ ಆಗಮನ, ನಿಮಗೆ ಎಲ್ಲೋ ಒಂದು ಕಡೆ ತುಂಬಾ ದುಡ್ಡು ಬರಬೇಕು, ತುಂಬ ಹಣ ಬರಬೇಕು ಇರತಕ್ಕಂಥದ್ದಿದೆ. ತುಂಬ ದಿವಸದಿಂದ ಯಾವುದೋ ಒಂದು ಆ ದುಡ್ಡು ಬಂದರೆ ಕಮಿಟ್ಮೆಂಟನ್ನು ಕ್ಲಿಯರ್ ಮಾಡ್ಕೋಬೋದು, ಹಾಗೆ ಕಮಿಟ್ಮೆಂಟ್ಗಳನ್ನೆಲ್ಲವೂ ಕೂಡ ನಿವಾರಣೆ ಮಾಡ್ಕೋಬೋದು ಇರತಕ್ಕಂಥ ಒಂದು ಆಲೋಚನೆ ಉಂಟಾಗಿರುತ್ತೆ. ಆದರೆ ಅದು ಈಗ ಶಮನವಾಗುತ್ತೆ ಮಾರ್ಚ್ ತಿಂಗಳಲ್ಲಿ ಇರತಕ್ಕಂಥದ್ದು. ಇನ್ನು ಮನೆ ಕಟ್ಟಡದ ಸಾಮಗ್ರಿಗಳ ವ್ಯವಹಾರದಲ್ಲಿ ತುಂಬಾ ಲಾಭವನ್ನು ಹೊಂದುತ್ತೀರಿ. ತುಂಬ ಸಂಪಾದನೆ ಉಂಟಾಗತ್ತೆ, ಲಾಭ ಉಂಟಾಗತ್ತೆ. ಒಂದು ಜನಪ್ರಿಯತೆ ಕೂಡ ಹೆಚ್ಚೆಚ್ಚು ವೃದ್ಧಿಸುತ್ತಾ ಹೋಗುತ್ತೆ ಹೇಳ್ತಕ್ಕಂಥದ್ದು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚಿನ ಲಾಭ, ಹೆಚ್ಚಿನ ಅಭಿವೃದ್ಧಿ ಉಂಟಾಗತ್ತೆ. ಸ್ಥಾನಮಾನಗಳು ಕೂಡ ಪ್ರಾಪ್ತಿಯಾಗತಕ್ಕಂಥದ್ದು, ಸ್ಥಾನ ಕೀರ್ತಿಗಳನ್ನು ಜಯವನ್ನುಂಟು ಮಾಡ್ತಕ್ಕಂಥದ್ದು, ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಸುಧಾರಣೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಒಳ್ಳೆಯ ಇದು ಇರ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವರು ಅಥವಾ ವಿದೇಶದಲ್ಲಿ ವ್ಯವಹಾರಗಳನ್ನು ಮಾಡ್ತಕ್ಕಂಥವರು ಅಥವಾ ವಿದೇಶಿಯೊಡನೆ ಚೆನ್ನಾಗಿ ಅಲ್ಲಿ ಒಂದು ಕಂಪ್ನಿ ಜೊತೆ ಕೆಲಸ ಮಾಡಿಕೊಂಡು ಒಂದು ಒಳ್ಳೆ ತಂದಲ್ಲಿ ಇರ್ತಕ್ಕಂಥವ್ರಿಗೆ ಕೂಡ ಒಂದು ಒಳ್ಳೆಯ ಯೋಗವನ್ನು ಉಂಟು ಮಾಡುತ್ತೆ. ಸಪೋರ್ಟ್ ಸಿಗುತ್ತೆ, ಹಾಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ. ಸ್ವಂತ ನಿವೇಶನ ತಗೊಳ್ತಕ್ಕಂಥದ್ದು ಅಥವಾ ಅಲ್ಲೇ ಒಂದು ಪ್ರಮೋಷನ್ ಸಿಗತಕ್ಕಂಥದ್ದು, ಒಳ್ಳೆಯ ಕೀರ್ತಿ ಸಿಗತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಉಂಟಾಗ್ತಾ ಇರುತ್ತೆ ಮಕರ ರಾಶಿಯವರಿಗೆ. ಇನ್ನು ಬಟ್ಟೆಗಳ ವ್ಯವಹಾರ ಇರ್ಬೋದು, ಅದರಲ್ಲಿ ಹೊಲಿಗೆ ಮಾಡ್ತಕೊಂಡು ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು ದಿನೋಪಾಯ ದಿನದ ಖರ್ಚಿಗಾಗಿ ಸಂಪಾದನೆ ಮಾಡ್ತಕ್ಕಂಥದ್ದು, ಅಥವಾ ಅದ್ರ ಜೊತೆಗೆ ಗಾರ್ಮೆಂಟ್ ಜೊತೆಗೆ ಸೇರಿಕೊಂಡಿರ್ಬೋದು, ಅಥವಾ ಕಾಸ್ಟ್ಯೂಮ್ಸ್ಗಳು ಇರ್ತಕ್ಕಂಥದ್ದು, ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಕೂಡ ಹೆಚ್ಚು ಅಭಿವೃದ್ಧಿಯನ್ನು ಕೊಡ್ತಾ ಇರುತ್ತೆ, ಧನಲಾಭವನ್ನು ಕೂಡ ಕೊಡ್ತಾ ಇರುತ್ತೆ. ಹಾಗೆ ಸುಗಂಧ ದ್ರವ್ಯಗಳ ವ್ಯವಹಾರ, ಸುಗಂಧ ದ್ರವ್ಯಗಳ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಲಾಭವು ಉಂಟಾಗ್ತಾ ಇರುತ್ತೆ, ಲಾಭ ಸಿಗ್ತಾ ಇರುತ್ತೆ. ಧನ ಲಾಭವು ಕೂಡ ಹೆಚ್ಚೆಚ್ಚು ಲಾಭವನ್ನು ಸಿಕ್ಕಿ ವಿಶೇಷವಾಗಿರ್ತಕ್ಕಂತಹ ಆಲೋಚನೆಗಳು ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ಇನ್ನು ಲಿಪಿಗಾರರು, ಬರಹಗಾರರು ಅಥವಾ ಸಾಹಿತ್ಯ ಬರೆಯುವಂಥದ್ದು, ಅಥವಾ ಇನ್ನು ಒಳ್ಳೊಳ್ಳೆಯ ಕತೆ ಕಾದಂಬರಿಗಳನ್ನು ಬರೆಯುವಂಥವ್ರು ಕೂಡ ಒಂದು ಒಳ್ಳೆಯ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಲಭಿಸುತ್ತಾ ಇರುತ್ತೆ ವೀಕ್ಷಕರೇ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಂತೂ ತುಂಬ ಚೆನ್ನಾಗಿ ಆದಾಯವನ್ನು ತಂದುಕೊಡುತ್ತೆ. ಇಲೆಕ್ಟ್ರಾನಿಕ್ಕು ಉದ್ಯಮದ ವ್ಯವಹಾರದಲ್ಲಿ ಹೆಚ್ಚಿನ ದ್ರವ್ಯ, ಹೆಚ್ಚಿನ ವ್ಯಾಪಾರ, ಹೆಚ್ಚಿನ ಅನುಕೂಲಗಳು ಕೂಡ ಉಂಟಾಗ್ತಾ ಇರುತ್ತೆ. ಇನ್ನು ಕೈಗಡ ಸಾಲವನ್ನು ತಂದಿದ್ದರೂ ಕೂಡ ಆ ಸಾಲವೂ ಕೂಡ ಬಗೆಹರಿಯುತ್ತೆ ಹೇಳ್ತಕ್ಕಂಥದ್ದು. ನಿಮ್ಮ ಜೀವನದ ಎಲ್ಲ ಉತ್ತುಂಗಕ್ಕೆ ಹೋಗ್ತಾ ಇರುತ್ತೆ. ಸ್ವಂತ ಮನೆ ನಿವೇಶನ ಖರೀದಿಗಳು ಮಾಡಲಿಕ್ಕೂ ಕೂಡ ಅನುಕೂಲಗಳು ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿ ಆರಂಭದಿಂದಲೂ ಕೂಡ ಯೋಗವನ್ನು ಕೊಡುತ್ತಾ ಹೋಗುತ್ತೆ ವೀಕ್ಷಕರೇ. ಇನ್ನೂ ಹೆಚ್ಚು ನಿಮ್ಮ ವೈಯಕ್ತಿಕ ಜೀವನದ ಅನೇಕ ಸಂಕಷ್ಟಗಳಿದ್ದರೂ ಕೂಡ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.
ನಮಸ್ಕಾರ.